ಹಲೋ ಎವ್ರಿವನ್, ಹೇಗಿದ್ದೀರಾ ಎಲ್ಲರೂ? ಇವತ್ತು ಈ ದಿನ ನಾನು ನಿಮಗೆ ಈ ರೀತಿ ಬ್ಯಾಗ್ನ ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದ್ದೀನಿ. ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ, ಓನ್ಲಿ ಹೊಲ್ದಾದ ನಂತರ ನೋಡಿ, ಇದು ಚಿಕ್ಕ ಮಕ್ಕಳ ಬ್ಯಾಗ್ ಬರುತ್ತಲ್ಲ, ಅದನ್ನು ನಾನು ಫುಲ್ಲು ಬಿಚ್ಚಿಬಿಟ್ಟು ಈ ರೀತಿ ಸ್ಲಿಂಗ್ ಬ್ಯಾಗಾಗಿ ರೆಡಿ ಮಾಡಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಇದು. ಬೇರೆ ಒಳಗಡೆ ಲೈನಿಂಗನ್ನು ಕೊಟ್ಟು ಬೇರೆ ಜಿಪ್ಪರ್ ಹಾಕಿಬಿಟ್ಟು ಎಲ್ಲದನ್ನು ಚೇಂಜ್ ಮಾಡಿ ಸ್ಟಿಚ್ ಮಾಡಿದ್ದೀನಿ. ಈ ರೀತಿಯಾಗಿ ನಾವು ಅದನ್ನು ಚೇಂಜ್ ಮಾಡ್ಕೊಬೋದು, ನಾವು ಯೂಸ್ ಮಾಡ್ಬೋದು. ಇದು ಒಳ್ಳೆ ರೆಡಿಮೇಡ್ ಥರನೇ ಇರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಸೊ ಇದರೊಳಗೆ ಎಷ್ಟು ಜಾಬ್ಗಳನ್ನು ಇಟ್ಟಿದ್ದೀನಿ, ಹೇಗೆ ಮಾಡಿದ್ದೀನಿ ಅಂತ ಈ ವಿಡಿಯೋದಲ್ಲೇ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಗೊತ್ತಾಗುತ್ತೆ ನಿಮಗೆ. ಒಳಗಡೆ ಎಲ್ಲ ಜಾಬ್ ಇಟ್ಟಿದ್ದೀನಿ, ತುಂಬ ಚೆನ್ನಾಗಿ ಬಂದಿದೆ. ಒಂದು 7 ಜಾಬ್ ಇದೆ ಇದರಲ್ಲಿ. ಓಕೆ, ಹಿಡನ್ ಜಾಬೆಲ್ಲ ಇದೆ, ತುಂಬ ಚೆನ್ನಾಗಿದೆ. ಬನ್ನಿ ಯಾವ ರೀತಿ ಅಂತ ನೋಡ್ಕೊಂಬನ್ನ ತೋರಿಸ್ತಾ ಹೋಗ್ತೀನಿ. ಆನ್ಲೈನಲ್ಲಿ ಸಿಗುತ್ತೆ ನೋಡಿ. ಇದನ್ನು ಬೇರೆ ಅಂದರೆ ಸ್ಲಿಂಗ್ ಬ್ಯಾಗ್ ಥರ ಸ್ಟಿಚ್ ಮಾಡಿದ್ದೀನಿ. ಸ್ಟಿಚ್ಚು ಯಾವ ರೀತಿ ಮಾಡಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ನೋಡಿ. ಡಾಲ್ ಥರ ಬರುತ್ತಲ್ಲ, ಇದು ಪಿಂಕ್ ಇದೆ. ಅದರದ್ದು ನಾನು ಫೋಟೋ ತೆಗೆದು ಮರ್ತ್ಬಿಟ್ಟೆ, ಸೊ ಅದು ತೋರಿಸ್ಲಿಕ್ಕಾಗಿಲ್ಲ. ಸೊ ಅದನ್ನು ನಾನು ಈ ರೀತಿ ಸ್ಟಿಚ್ ಮಾಡಿದ್ದೀನಿ. ಆಮೇಲೆ ಇದು ಮೈನು, ಇದರಲ್ಲಿ ಒಳಗಡೆ ಒಂದು ಜಾಬ್ ಇದೆ, ಅದಕ್ಕೆ 2 ಲೈನಿಂಗ್ ಕೊಟ್ಟಿದ್ದೀನಿ. ಇಲ್ಲಿ 3 ಇದೆ, 1 2 3. ಮೇನು 4 ಅದರೊಳಗೆ ಒಂದು 5 ಹಿಂಗೆ 6. ಅದರಲ್ಲಿ ಒಂದು ಜಾಬ್ ಮಿಸ್ ಆಗಿತ್ತು, ಅದಕ್ಕೆ ನಾನಿಲ್ಲಿ ಪುನಃ ತೋರಿಸ್ತಾ ಇದ್ದೀನಿ ನೋಡಿ. ಮೇನ್ ಜಾಬ್ ಇದು. ಓಕೆ, ಇದರೊಳಗೆ ಇದೊಂದು ಜಾಬ್ ಇದೆ. ಓಕೆ, ಇದರಲ್ಲಿ ಇನ್ನೊಂದು ಜಾಬ್ ಇದೆ ನೋಡಿ. ಇದನ್ನು ಅಲ್ಲಿ ತೋರಿಸ್ಲಿಲ್ಲ, ಅದಕ್ಕೆ ಒಳಗಡೆ ಇದೆ. ಇದರಲ್ಲಿ ಫಸ್ಟು ಸೆಕೆಂಡ್ ಒನ್ ಇದೆಯಲ್ಲ, ಅಲ್ಲಿ ಒಂದು ಒಟ್ಟು 7 ಜಾಬ್ ಮಾಡಿದ್ದೀನಿ, ಮೇನ್ 2 ಸೇರಿ ನೋಡಿ. ಫಸ್ಟಿಂದ ನೋಡಿ, ಈಗ ಈ ಕಿವಿಯ ಕೆಳಗಿದೆ ಅಲ್ಲ, ಅಲ್ಲೊಂದು. ಓಕೆ, 1. ನೆಕ್ಸ್ಟ್ ಕಿವಿ ಮೇಲ್ಗಡೆ 2ನೇದು 2. ನೆಕ್ಸ್ಟು 3. ಓಕೆ, ಇದರೊಳಗೆ ಸೈಡಲ್ಲಿ 4. ಓಕೆ, ಸೈಡ್ ಜಾಬ್ 4. ಆಮೇಲೆ ಇದು ಮೇಯ್ನು 5 6, ಈ ಕಡೆ ಹೊರಗಡೆ 7. ಇಷ್ಟು ಇದೆ. ಸೊ ಅದರಲ್ಲಿ ಸರಿಯಾಗಿ ಗೊತ್ತಾಗಲಿಲ್ಲ ಅಂತ ಇದರಲ್ಲಿ ಇನ್ನೊಂದು ಸತಿ ತೋರಿಸ್ತೆ. ಓಕೆ, ತುಂಬ ಚೆನ್ನಾಗಿದೆ. ನಮಗೆ ಜಾಬ್ಗಳು ಜಾಸ್ತಿ ಇದ್ದಷ್ಟು ಒಳ್ಳೆಯದಲ್ವಾ. ಕಳ್ ಜಾಬ್ ಅದರಲ್ಲೂ ಒಂದಿದೆ, ಮೇಯ್ನ್ ಇದರಲ್ಲಿ ಇನ್ನೊಂದು ಇದೆಲ್ಲ, ಅದರಲ್ಲೂ ಒಂದು ಜಾಬ್ ಇದೆ, ಇನ್ನೆರಡು ಹೊರಗಡೆ ಇರೋದು. ಸೊ ಇವಾಗ ನೋಡಿ, ಇದು ಹಾಕಿದೆ, ಈಗ ಗೊತ್ತಾಯ್ತು ಅನ್ಸುತ್ತೆ ನಿಮಗೆ. ಓಕೆ, ಈ ಎಡ್ಜಸ್ ಬೇಕಾದರೆ ನೀವು ಒಳಗಡೆ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ಬೋದು. ಕಾಣಿಸ್ತಿದೆ, ನಾನು ಅದನ್ನು ಇನ್ನೂ ಕೈಯಲ್ಲಿ ಹೊಲ್ದಿಲ್ಲ. ಹೊಲ್ದ್ಮೇಲೆ ಫಿನಿಶಿಂಗ್ ಆಗುತ್ತೆ. ಹಂಗೆ ಫೋಲ್ಡ್ ಮಾಡಿಬಿಟ್ಟು ಸ್ಟಿಚ್ ಮಾಡಿದ್ರೆ ಕಾಣಲ್ಲ. ಜಿಪ್ ಹಾಕಿದ್ರೆ ಕಾಣಲ್ಲ, ಜಿಪ್ ತೆಗೆದಾಗ ನಿಮಗೆ ಒಂಥರ ಅನ್ಸೋದಂದರೆ ಆ ರೀತಿ ಸ್ಟಿಚ್ ಮಾಡಿದ್ರೆ ನೀಟಾಗಿ ಫಿನಿಶಿಂಗ್ ಬರುತ್ತೆ. ನಾನಿಲ್ಲಿ ಓವರ್ಲಾಕ್ ಮಾಡಿರೋದ್ರಿಂದ ಬಟ್ಟೆ ಕೊಟ್ಟು ಫಿನಿಶಿಂಗ್ ಮಾಡಿದರೆ ಓವರ್ಲಾಕ್ ಮಾಡಿದ್ದೀನಿ. ಹಾಗೆ ಇಟ್ಟು ಸ್ಟಿಚ್ ಮಾಡಿದ್ರೆ ಒಂದು ಹೊಲಿಗೆ ಹಾಕ್ಬೋದಿತ್ತು, ನಾನು ಹಾಕಿಲ್ಲ, ಹಾಗೆ ಇರಲಿ ಅಂತ ಬಿಟ್ಟಿದ್ದೀನಿ ಅಷ್ಟೇ. ಇದು ಫಿನಿಶಿಂಗ್ ಬಂದಿದೆ, ಅದು ಕಾಣಿಸ್ತಿದೆ. ಒಂದು ಕಡೆ ಕ್ಲೋಸ್ ಆಗಿರುತ್ತಲ್ವಾ ನೋಡಿ, ಈ ಥರ. ಅದು ಹಿಂಗೆ ಕೂರಿಸಿ ಸ್ಟಿಚ್ ಮಾಡಿದ್ರೆ ಅದು ಕ್ಲೀನಾಗಿ ಕೂತ್ಕೊಳ್ಳೋದು. ಈ ರೀತಿ ನೋಡಿ, ಈ ಥರ ಬರುತ್ತೆ. ಎಲ್ಲ ನಾನು ಓವರ್ಲಾಕ್ ಮಾಡಿರೋದ್ರಿಂದ ನನಗೆ ಸದ್ಯಕ್ಕೆ ಈಗ ನಾನು ಮಾಡಿಲ್ಲ, ನೆಕ್ಸ್ಟ್ ಮಾಡ್ಕೊಳ್ತೀನಿ ಅಷ್ಟೇ. ಕೈ ಹೊಲಿಗೆ ಹಾಕ್ಕೊಳ್ತಾ ಇತ್ತು. ಈ ರೀತಿಯಾಗಿ ತುಂಬ ಚೆನ್ನಾಗಿ ರೆಡಿ ಆಗುತ್ತೆ. ನನಗೊಂದು ಐಡಿಯಾ ಬಂತು, ಅದಕ್ಕೆ ನಾನು ಹಿಂಗೆ ಬಂದೆ. ಓಕೆ,
ನಿಮಗೆ ಹೇಗಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಈ ರೀತಿ ಬ್ಯಾಗ್, ಸೈಡ್ ಬ್ಯಾಗ್ ತುಂಬ ಚೆನ್ನಾಗಿದೆ ಅಲ್ವಾ. ಈ ರೀತಿ ಡಾಲ್ ಬ್ಯಾಗ್ ಇರೋದು ಯಾರೆಲ್ಲ ಇಷ್ಟಪಡ್ತೀರೋ ಅವರಿಗೆಲ್ಲ ಇದು ತುಂಬ ಚೆನ್ನಾಗಿ ಇಷ್ಟ ಆಗುತ್ತೆ. ಆ ಬ್ಯಾಗ್ನ ಈ ರೀತಿ ಕನ್ವರ್ಟ್ ಮಾಡಿದ್ದೀನಿ, ಪೂರ್ತಿಯಾಗಿ ಬಿಚ್ಚಿ ಹೊಲಿದಿರೋದು ಇದು. ಓಕೆ, ಇದರೊಳಗೆ ಏನಾದ್ರು ಹಾಕಿದ್ರೆ ಚೆನ್ನಾಗಿರುತ್ತೆ. 2 ತೊಗೊಂಡಿದ್ದೆ ನಾನು ಆನ್ಲೈನಲ್ಲಿ, ಒಂದನ್ನು ಈ ರೀತಿ ಹೊಲಿದಿದ್ದೀನಿ. ಇದೆ ನೋಡಿ, ಈ ಥರ ಹ್ಯಾಂಡಲ್ ಹುಕ್ ಹಾಕಿ ಕೊಟ್ಟಿದ್ದೀನಿ. ಈ ಥರ ಸೊ ಇದು ದೊಡ್ಡ ಸಣ್ಣ ಮಾಡ್ಕೋಬೋದು. ಸೇಮ್ ಅದನ್ನು ಬಿಚ್ಚಿಬಿಟ್ಟು ಈ ರೀತಿ ಮಾಡಿದ್ವಿ. ಬ್ಯಾಗ್ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಅನಿಸುತ್ತೆ ಇದು ತಗೊಂಡೋಗಲಿಕ್ಕೆ. ತುಂಬ ಕಂಪಾರ್ಟ್ಮೆಂಟ್ ಇರೋದ್ರಿಂದ ನಮಗೆ ಯೂಸ್ ಆಗುತ್ತೆ. ಲೇಡೀಸಿಗೆ ಗೊತ್ತೇ ಆಗಲ್ಲ ಇಲ್ಲಿ 3 ಇರೋದು ನೋಡಿ. ಸೊ ಇದು ಸ್ಟಿಚಿಂಗ್ ವಿಡಿಯೋ ಹಾಕಿಲ್ಲ, ನಿಮಗೇನಾದರೂ ಓಕೆ ಅನಿಸುತ್ತೆ, ಚೆನ್ನಾಗಿದೆ ಅನಿಸುತ್ತೆ ಹಾಕೋಣ ಅಂತ. ಓಕೆ, ಸಿಂಪಲ್ಲಾಗಿ ಇದು ನಿಮ್ಗೆ ತೋರಿಸೋಣ ಅಂತ ಹೇಳಿ ಮಾಡಿದೆ ಅಷ್ಟೇ. ನೋಡಿ, ಎಲ್ಲ ಕ್ಲೋಸ್ ಮಾಡಿದ್ರೆ ಹಿಂಗೆ ಕಾಣುತ್ತೆ. ಚೆನ್ನಾಗಿದೆ ಅಲ್ಲ, ವೇರ್ ಮಾಡಿದಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಚಿಕ್ಕದಾಗೂ ಯೂಸ್ ಮಾಡ್ಬೋದು, ಇಲ್ಲಾಂದರೆ ಸ್ವಲ್ಪ ಉದ್ದ ಬೇಕಾದರೂ ಮಾಡ್ಕೋಬೋದು. ಹೀಗೆ ತುಂಬ ಚೆನ್ನಾಗಿದೆ. ಯಾರಿಗೆಲ್ಲ ಈ ಥರ ಗೊಂಬೆದು ಇಷ್ಟ ಇರುತ್ತೋ ಅವರು ಮಾಡ್ಬೋದು. ಸೇಮ್ ಇದು ಈ ರೀತಿ ಇತ್ತು ಆ್ಯಕ್ಚುಲಿ. ಇದು ಸೇಮ್ ಅದೇ ಥರದ ಮಕ್ಕಳಿಗೆ ತಗೊಂಡಿರೋದು. ನಾನು ಸ್ವಲ್ಪ ಓಪನ್ ಮಾಡಿದ್ದೆ ಫಸ್ಟ್. ಇದನ್ನೆಲ್ಲ ಬಿಚ್ಚಿಬಿಟ್ಟು ಈ ರೀತಿ ಎಲ್ಲರೂ ಓಪನ್ ಮಾಡಿ ಒಳಗಡೆಯಿಂದ ಲೈನಿಂಗ್ ಕೊಟ್ಟು ಮಾಡಿದ್ದು ನೋಡಿ. ಈ ಥರ ಇದು ಬೇರೆ ಬಟ್ಟೆ ಕೊಟ್ಟಿದ್ದೀನಿ ನಾನು ಆ್ಯಕ್ಚುಲಿ. ಒಂದು ಜೋಬ್ ಇರುತ್ತೆ, ಇದು ಇಲ್ಲೊಂದು ಜೋಬ್ ಇರುತ್ತೆ, 2 ಇರೋದು ಅಷ್ಟೇ. ಫುಲ್ ಬಿಚ್ಚಿಬಿಟ್ಟಿದ್ದೀನಿ. ಒಂದು ಸತಿ ನೋಡಿ, ಆ ಬ್ಯಾಗು ಸಹ ಇದೇ ಥರ ಇತ್ತು, ರೆಡ್ ಬ್ಯಾಗು. ಸೊ ಅದ್ರ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ. ನೋಡಿ, ಈ ಥರ ಬರುತ್ತೆ, ಚಿಕ್ಕ ಮಕ್ಕಳು ಬ್ಯಾಗ್ ಬರುತ್ತಲ್ಲ ಅದು. ನಾನು ಆನ್ಲೈನಲ್ಲಿ ತೊಗೊಂಡಿದ್ದೀನಿ. ಫುಲ್ ಬಿಚ್ಚಿಬಿಟ್ಟು ಜಿಪ್ಪೆಲ್ಲ ತೆಗೆದ್ಬಿಟ್ಟು ಒಳಗಡೆ ಲೈನಿಂಗ್ ಇಟ್ಟು ನಾನು ಹೊಸದಾಗಿ ಜಿಪ್ಪು ರನ್ನರೆಲ್ಲ ಹಾಕಿ ಮಾಡಿರೋದು. ಇದೊಂದು ಸತಿ ತೋರಿಸೋಣ ಅಂಥೇಳಿ ವೀಡಿಯೋ ಹಾಕಿದೆ ನೋಡಿ. ಈ ಥರ ಇರೋ ಬ್ಯಾಗನ್ನ ನಾನು ಈ ರೀತಿಯಾಗಿ ನೋಡಿ ಈ ಥರ ಫಿನಿಶಿಂಗ್ ಸ್ಟಿಚ್ ಮಾಡಿದ್ದೀನಿ. ಅದರಲ್ಲಿ ನಾನು ಅಲ್ಲಿ ಸ್ವಲ್ಪ ಸ್ಟಿಚ್ ಕಾಣ್ತಿತ್ತಲ್ವ ಇಲ್ಲಿ, ಅದನ್ನು ಹಾಕಿರಲಿಲ್ಲ. ಈಗ ಅದನ್ನು ಹೊಲಿದ್ಬಿಟ್ಟು ಹಾಕ್ತೆ ನೋಡಿ. ಅದನ್ನು ವೀಡಿಯೋ ಇಲ್ಲಿ ಹಾಕ್ತೆ, ಅದಕ್ಕೋಸ್ಕರ ತೋರಿಸ್ತಾ ಇದ್ದೀನಿ. ಅದೊಂದು ಸ್ವಲ್ಪ ಸ್ಟಿಚ್ ಕಾಣಿಸ್ತೈತೆ, ಅದು ಫಿನಿಶಿಂಗ್ ಈ ರೀತಿ ಕೊಟ್ಟಿದ್ದೀನಿ ನೋಡಿ. ಈ ರೀತಿ ಆಗುತ್ತೆ ಆ ಬ್ಯಾಗು. ಈ ರೀತಿ ಮಾಡಿದ್ದೀನಿ. ಮೇನಾಗಿ ಡಾಲ್ ಇರೋದನ್ನು ಮಿಕ್ಕಿ ಮೌಸ್ ಇದೆಯಲ್ಲ ಅದನ್ನು ಹಾಗೆ ಇಟ್ಟಿದ್ದೀನಿ ನೋಡಿ. ಈ ಥರ ಅದರದ್ದು ಹ್ಯಾಂಡಲ್ ಮಾಡಿದ್ದೀನಿ. ಇವಾಗ ನೀಟಾಗಿ ಕಾಣಿಸ್ತಿದೆ ನಿಮಗೆ ಅಲ್ವಾ. 2 ಬ್ಯಾಗ್ ಇತ್ತು, ಅದರಲ್ಲಿ ರೆಡ್ಡು ಈ ಕಲರ್ ಇಷ್ಟ ಆಯಿತು ನನಗೆ. ಇದು ತುಂಬ ಚೆನ್ನಾಗಿ ಈ ರೀತಿ ಡಿಸೈನ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಈ ಥರ ಎಡ್ಜ್ ಬರೋ ಥರ ಮಾಡಿ ಸ್ಟಿಚ್ ಮಾಡಿ ಇದು ರೌಂಡ್ ಕೊಟ್ಟಿದ್ದೀನಿ. ರೌಂಡ್ ಇದೆ. ಇಲ್ಲಿ ಇದನ್ನು ಬಿಚ್ಚಿದೆ, ಇದನ್ನು ಬಿಚ್ಚಿಲ್ಲ, ಬರೀ ಬ್ಲ್ಯಾಕ್ ಫುಲ್ ಇದೆಲ್ಲ ಇದನ್ನು ಬಿಚ್ಚಿದ್ದೀನಿ. ಇಲ್ಲೊಂದು ಎಕ್ಸ್ಟ್ರಾ ಕೊಟ್ಟಿದ್ದೀನಿ, ಮತ್ತು ಇಲ್ಲಿ ಈ ಥರ ಇಷ್ಟು ಸ್ಪೇಸ್, ಇದು ತುಂಬ ಸ್ಪೇಸ್ ಇದೆ ಒಳಗಡೆ. ಇಷ್ಟು ಸುಮಾರು ಇಟ್ಕೋಬೋದು ನೋಡಿ. ಒಳಗಡೆ ಸೇಮ್ ರೆಡ್ ಕಲರ್ ಲೈನಿಂಗ್ ಕೊಟ್ಟಿದ್ದೀನಿ. ಮತ್ತು ಜಿಪ್ಪು ಈ ಕಲರ್ ಇರಲಿಲ್ಲ, ರೆಡ್ಡೇ ಇತ್ತು. ನಾನು ರೆಡ್ ಬೇಡ ಅಂತೇಳಿ ಫುಲ್ಲು ಬೇರೆ ಜಿಪ್ಪು ಮತ್ತು ರನ್ನರ್ ತೊಗೊಂಡು ಬ್ಲ್ಯಾಕೇ ಹಾಕ್ಬಿಟ್ಟಿದ್ದೀನಿ ಎಲ್ಲದು. ಸೊ ಬ್ಲ್ಯಾಕ್ ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತ. ಇಲ್ಲೂ ಸ್ವಲ್ಪ ಬೇಡ ಅಂದ್ಕೊಂಡೆ ಒಂದು ಜಿಪ್ ಕೊಡೋದು, ಬಟ್ ಇಲ್ಲಿ ಕೊಡೋಣ ಅನಿಸ್ತು, ಗೊತ್ತಾಗಲ್ಲ. ಇಲ್ಲಿ ಮಧ್ಯೆ ಹಿಂಗಿಟ್ಟರೆ ಇದು ಕಿವಿಗಳಿದಾವಲ್ಲ ಕ್ಲೋಸ್ ಆಗುತ್ತೆ ಅಂತೇಳಿ. ಆ್ಯಕ್ಚುಲಿ ತುಂಬ ಚೆನ್ನಾಗಾಯಿತು. ಹೊಲ್ದ ಮೇಲೆ ನಂಗೆ ಇಷ್ಟ ಆಯಿತು. ಆ್ಯಕ್ಚುಲಿ ನನಗೆ ಡಾಲ್ದೆಲ್ಲ ತುಂಬ ಇಷ್ಟ. ಇದು ಹೊಲ್ದ ಮೇಲೆ ತುಂಬ ಇಷ್ಟ ಆಗ್ತಿದೆ ನನಗೀಗ. ಓಕೆ, ಸೊ ಈ ಥರದ್ದು ಏನಾದರೂ ನಿಮಗೇನಾದರೂ ಈ ವಿಡಿಯೋ ಹೇಗೆ ಸ್ಟಿಚ್ ಮಾಡೋದು ಅಂತ ಕೇಳೋಕ್ಕೆ ಅಕಸ್ಮಾತ್ ನಿಮಗೆ ಯಾರಿಗಾರು ಬೇಕಿದ್ದರೆ ಕಮೆಂಟ್ ಮಾಡಿದರೆ ನಾನು ನೆಕ್ಸ್ಟು ಇದನ್ನು ಈ ಥರದ್ದು ಸ್ಟಿಚ್ ಮಾಡಬೇಕಾದ್ರೆ ಹಾಕ್ತೀನಿ. ಓಕೆ,
ಇಷ್ಟೇ ಇವತ್ತಿನ ವಿಡಿಯೋ. ಇದನ್ನು ತೋರಿಸೋದಕ್ಕೆ ಬಂದಿದೆ. ಹೇಗನ್ಸಿದೆ ನಿಮಗೆ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ಓಕೆ, ಥ್ಯಾಂಕ್ ಯು, ಬಾಯ್.